ಜಮೀರ್ ಆಪ್ತನ ಮನೆ ಮೇಲೆ ಲೋಕಾಯುಕ್ತ ರೇಡ್ ಮಾಡಿದ್ದೇಕೆ? ಜಮೀರ್ ಆಪ್ತನ ಮನೆಯೋ ಅರಮನೆ ರೆಸಾರ್ಟ್ ಫಾರ್ಮ್ ಹೌಸ್. ಲೋಕಾಯುಕ್ತ ಪೊಲೀಸರಿಗೆ ಸರ್ಫರಾಜ್ ಮನೆಯಲ್ಲಿ ಸಿಕ್ಕಿದ್ದೇನೇನು? ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತನ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಯಾಕೆ? ಜಮೀರ್ ಆಪ್ತನ ಮನೆಯೋ ಅಥವಾ ಅರಮನೆಯೋ? ಜಮೀರ್ ಆಪ್ತ ಅಂತ ಅಂದ್ರೆ ಅವರು PA ಅವರು ಸರ್ಫರಾಜ್ ಖಾನ್ ಅವರ ಹೆಸರು. ಹೌದು, ಮನೆಯೋ ಅಥವಾ ಅರಮನೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅರಮನೆ ರೆಸಾರ್ಟ್ ಫಾರ್ಮ್ ಹೌಸ್. ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕನಿಗೆ ಶಾಕ್ ಆಗಿರೋದು. ಜಮೀರ್ PS ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಜಮೀರ್ PS ಸರ್ದಾರ್ ಸರ್ಫರಾಜ್ ಖಾನ್ ಮನೆ ಮೇಲೆ ರೇಡ್ ನಡೆಸಿದೆ ಲೋಕಾಯುಕ್ತ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿರೋದು. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ 10 ಕಡೆ ದಾಳಿಯಾಗಿದೆ. ಹಲಸೂರು ಬಳಿ ಇರುವ ಸರ್ದಾರ್ ಮನೆ ಮೇಲೆ ದಾಳಿಯಾಗಿದೆ. 5ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೊಡಗಿನ ಮನೆ ಮತ್ತು ರೆಸಾರ್ಟ್ಗಳ ಮೇಲೂ ಲೋಕಾಯುಕ್ತ ದಾಳಿಯನ್ನ ಮಾಡಿರೋದು. ಲೋಕಾಯುಕ್ತ ಪೊಲೀಸರು ಈಗ ಹುಡುಕಾಡ್ತಾ ಇದ್ದಾರೆ ಜಮೀರ್ ಆಪ್ತನ ಮನೆಯಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿ. ಎಸ್, ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಜಮೀರ್ ಅವರ PS ಅವರ ಆಪ್ತ ಸರ್ದಾರ್ ಸರ್ಫರಾಜ್ ಖಾನ್ ಅವರ ನಿವಾಸ ಇದು. ಒಳಗಡೆ ಇದೇನು ಮನೇನೋ ಇಲ್ಲ ಅರಮನೇನೋ ಒಂದು ಗೊತ್ತಾಗ್ತಾ ಇಲ್ಲ ಅಪ್ಪ. ಒಬ್ಬ PS ಅವರ ಮನೆ ಯಾವ ರೀತಿಯಾಗಿದೆ ಗಮನಿಸ್ತಾ ಇದ್ದೀವಿ. ಒಬ್ಬ ಮಂತ್ರಿಗಳ PS ಸಚಿವರಿದಾರಲ್ಲ ಜಮೀರ್ ಅಹಮದ್ ಖಾನ್ ಅವರ ಆಪ್ತನ ಮನೆ ಇದು. ಅರಮನೆ ತರ ಕಾಣಿಸ್ತಾ ಇದೆ. ಜೊತೆಗೆ ಅವರ ರೆಸಾರ್ಟ್ ಮತ್ತು ಫಾರ್ಮ್ ಹೌಸ್ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಪೊಲೀಸ್ನವರು. ಹಾಗಾದ್ರೆ ಲೋಕಾಯುಕ್ತ ಪೊಲೀಸರಿಗೆ ಸರ್ಫರಾಜ್ ಮನೆಯಲ್ಲಿ ಏನೆಲ್ಲ ಸಿಕ್ತು? ಗ್ಯಾರಂಟಿ ನ್ಯೂಸ್ನಲ್ಲಿ ಜಮೀರ್ ಆಪ್ತನ ಅರಮನೆಯ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ ಹೆಂಗಿದೆ, ಯಾವ ರೀತಿಯಾಗಿದೆ. ಜಮೀರ್ ಅವರ ಆಪ್ತನ ಮನೆಯ ವಿಡಿಯೋವನ್ನು ನಿಮಗೆ ಗ್ಯಾರಂಟಿ ನ್ಯೂಸ್ ತೋರಿಸ್ತಾ ಇದೆ. ಇದೇನು ಮನೆಯೋ ಅರಮನೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟು ಅದ್ಭುತವಾಗಿದೆ, ಅರಮನೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜಮೀರ್ ಅವರು ಈಗ ಮಂತ್ರಿ, ಅವರ ಮನೆಯನ್ನು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಅವರ PS ಇವರು ಆಪ್ತ ಸಹಾಯಕ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಸರ್ಫರಾಜ್ ಖಾನ್ ಇದ್ದಾರೆ, ಅವರ ಮನೆ ಮತ್ತೊಂದು ಕಡೆ ತೋರಿಸ್ತಾ ಇದ್ದೀವಿ. ಎಷ್ಟು ದೊಡ್ಡದಿದೆ ಮತ್ತು ಅರಮನೆಯ ರೀತಿಯಲ್ಲಿದೆ. ಒಳಗಡೆ ಅಂತೂ ನೋಡಿ ಹೆಂಗಿದೆ, ಅಲ್ಲಿರುವಂಥ ವಸ್ತುಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ. ಸೊ ಯಾಕೆ ಇವ್ರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅಥವಾ ಇವ್ರ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ? ಇವರಿಗೆ ಸಂಬಂಧಪಟ್ಟಂಥ ಕಚೇರಿಗಳು, ರೆಸಾರ್ಟ್ಗಳು, ಫಾರ್ಮ್ ಹೌಸ್ಗಳು ಈ ಎಲ್ಲ ಕಡೆ ದಾಳಿ ಮಾಡಿದ್ದಾರೆ ಅಂತ ಅಂದರೆ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಇವರು ಅನ್ನೋ ಆರೋಪ ಇವ್ರ ಮೇಲಿದೆ. ಸರ್ಫರಾಜ್ ಖಾನ್ ಅವರು ಅಕ್ರಮ ಆಸ್ತಿಯನ್ನು ಗಳಿಸಿದ್ದಾರೆ ಅನ್ನೋ ಆರೋಪ ಇದೆ. ಹಾಗಾಗಿನೇ ನೋಡಿ, ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕರಿಗೆ ಶಾಕ್ ಕೊಟ್ಟಿರೋದು ಲೋಕಾಯುಕ್ತ ಪೊಲೀಸರು. ಅಂದರೆ ಐಷಾರಾಮಿ ಜೀವನ, ಅವರ ಬದುಕೆ ಹಾಗೆ. ಒಬ್ಬ ಸಚಿವರ PS ಅಂತ ಅಂದರೆ ಅವರಿಗೆ ಆ ರೀತಿಯಾದಂಥ ಒಂದು ಸಂಬಳ ಎಲ್ಲ ಇದ್ದೇ ಇರುತ್ತೆ. ಬಟ್ ಅದಕ್ಕಿಂತ ಹೆಚ್ಚು ಆಸ್ತಿಯನ್ನು ಗಳಿಸಿದ್ದಾರೆ ಅಥವಾ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಗಳಿಸಿದ್ದಾರೆ, ಅಕ್ರಮ ಆಸ್ತಿ ಸಂಪಾದನೆಯನ್ನು ಮಾಡಿದ್ದಾರೆ ಸರ್ಫರಾಜ್ ಖಾನ್ ಅನ್ನೋ ಆರೋಪ ಅವರ ಮೇಲಿದೆ. ಇದರ ಆಧಾರದ ಮೇಲೇನೆ
ಈಗ ಲೋಕಾಯುಕ್ತ ಪೊಲೀಸರು ಸರ್ಫರಾಜ್ ಖಾನ್ ಅವರಿಗೆ ಸಂಬಂಧಪಟ್ಟಂತ ಆಸ್ತಿ, ಮನೆ, ರೆಸಾರ್ಟ್, ಫಾರ್ಮ್ ಹೌಸ್ ಇದೆಲ್ಲದರ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ನೋಡಿ, ಕೊಡಗಿನಲ್ಲೇ ಅತಿ ಹೆಚ್ಚು ಆಸ್ತಿಯನ್ನ ಗಳಿಸಿದ್ದಾರೆ ಸರ್ಫರಾಜ್ ಖಾನ್ ಅನ್ನೋ ಮಾತಿದೆ. ಅಂದರೆ ಕೊಡಗಿನಲ್ಲಿ ಅವರ ಮನೆ ಇದೆ, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ರೆಸಾರ್ಟ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲೆಲ್ಲ ಕೂಡ ದಾಳಿಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರು ಸೇರಿದಂತೆ ಅವರ ಆಸ್ತಿ ರಾಜ್ಯದಲ್ಲಿ ಎಲ್ಲೆಲ್ಲಿದೆಯೋ ಆ ಎಲ್ಲ ಕಡೆ, ಅಂದರೆ 10 ಕಡೆ, ಟೋಟಲ್ ಆಗಿ 10 ಕಡೆ ಏಕಕಾಲಕ್ಕೆ ಜಮೀರ್ PS ಮನೆ ಮೇಲೆ ಲೋಕಾಯುಕ್ತ ಪೊಲೀಸ್ನವರು ದಾಳಿ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಈ ಸಂದರ್ಭದಲ್ಲಿ ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ದಾಳಿಯನ್ನ ಮಾಡಿದ್ದಾರೆ. ಅವರ ಮನೇನ ಅಥವಾ ಅರಮನೆನ ಒಂದು ಗೊತ್ತಾಗ್ತಾ ಇಲ್ಲ, ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಮನೆ. ಏನೆಲ್ಲ ಸಿಕ್ತು ಈ ಸಂದರ್ಭದಲ್ಲಿ? ಹೌದು ರಾಮ್, ಏನು ರಜಿಯಾ ಮ್ಯಾನ್ಷನ್ ಇರುವ ಜಮೀರ್ ಅಹಮದ್ ಖಾನ್ ಅವರ ಪರ್ಸನಲ್ ಸೆಕ್ರೆಟರಿ ಇದ್ದಾರೆ. ಅವರ ಮನೆಯ ಮೇಲೆ ಮುಂಜಾನೆ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಲೋಕಾಯುಕ್ತ ಅಧಿಕಾರಿಗಳು 3 ಕಾರುಗಳ ಸಮೇತ ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸುವ ಅಂಶ ಏನಪ್ಪಾ ಅಂತ ಅಂದ್ರೆ, ಹಿಂದಿನ ಕಾಲದಲ್ಲಿ ಸುಮಾರು 3 ತಿಂಗಳ ಹಿಂದೆ ಒಂದು ಇಶ್ಯೂ ಆಗಿತ್ತು. ಅದರಲ್ಲಿ ಮೈಸೂರಿನಲ್ಲಿ ಒಂದು ಅಕ್ರಮವಾದ ಜಮೀನನ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಲೇಔಟ್ ಅನ್ನ ಏನು ಸರ್ಫರಾಜ್ ಖಾನ್ ಅವರು ಮಾಡಿದ್ದಾರೆ ಎನ್ನುವ ಒಂದು ಮಾಹಿತಿ ಇತ್ತು. ಆ ಹಿನ್ನೆಲೆಯಲ್ಲಿ ಏನಾದರೂ ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮವಾದ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರಾ ಜಮೀರ್ ಅಹಮದ್ ಖಾನ್ ಅವರ ಪರ್ಸನಲ್ ಸೆಕ್ರೆಟರಿ ಎನ್ನುವ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ದೊರಕುತ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಇನ್ನೊಂದು ಅಂಶ ಏನಪ್ಪಾ ಅಂತ ಅಂದ್ರೆ, ಇವರ ನಿವೃತ್ತಿಗೆ ಕೇವಲ 8 ದಿನಗಳಷ್ಟೇ ಬಾಕಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ಆಗಿದೆ. ಈ ಒಂದು ದಾಳಿಯಲ್ಲಿ ಅವರ ಗಾಡಿಗಳನ್ನ ಚೆಕ್ ಮಾಡೋದಾಗಿರಬಹುದು ಅಥವಾ ಯಾವುದಾದ್ರೂ ಒಂದು ಅಕ್ರಮವಾದಂತಹ ಕಟ್ಟಡಗಳ ಡಾಕ್ಯುಮೆಂಟ್ ದೊರಕುತ್ತಾ, ಈ ಒಂದು ಮೂಲಗಳನ್ನೆಲ್ಲ ಲೋಕಾಯುಕ್ತ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ 10 ಕಡೆ ಏನು ಮೈಸೂರು ಆಗಿರಬಹುದು, ಕೊಡಗು ಆಗಿರಬಹುದು, ಅದೇ ರೀತಿ ಬೆಂಗಳೂರು ಸೇರಿದಂತೆ ಬರೋಬ್ಬರಿ 10 ಪ್ಲೇಸ್ಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಯಾವುದಾದರೂ ಆಸ್ತಿ ಅಥವಾ ಅಕ್ರಮ ಕಟ್ಟಡಗಳು ಇದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಚಾನ್ಸಸ್ ಇದೆಯಾ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ಅದೇ ರೀತಿ ಏನು ಈ ಹಿಂದೆ ಮೈಸೂರು ಭಾಗದಲ್ಲಿ ಒಂದು ಅಕ್ರಮವಾದಂತಹ ವದಂತಿ ಹಬ್ಬಿಕೊಂಡಿತ್ತು. ಅದರಲ್ಲಿ ಏನು ಪರ್ಸನಲ್ ಸೆಕ್ರೆಟರಿ ಆಗಿರುವ ಸರ್ಫರಾಜ್ ಖಾನ್ ಅವರು ಅಕ್ರಮವಾದಂತಹ ಒಂದು ರೆಸಾರ್ಟ್ ಅನ್ನ ಮಾಡ್ತಾ ಇದ್ದಾರೆ ಎನ್ನುವ ವದಂತಿ ಸಾಕಷ್ಟು ಕುತೂಹಲಕ್ಕೆ, ಸಾಕಷ್ಟು ಚರ್ಚೆಗೆ ನಾಂದಿ ಹಾಡಿತ್ತು. ಈ ಹಿನ್ನೆಲೆಯಲ್ಲಿ ಸುಮಾರು ಈ ಒಂದು ಘಟನೆ ನಡೆದು ಸುಮಾರು 2 ತಿಂಗಳಾಗಿದೆ. ಇದಾದ ಮೇಲೆ ಇವಾಗ ಈ ಒಂದು ಲೋಕಾಯುಕ್ತ ದಾಳಿಯಾಗಿದೆ. ಲೋಕಾಯುಕ್ತ ದಾಳಿ ಸಾಕಷ್ಟು ಬಾರಿ ಈ ಹಿಂದೆ ಆಗಿತ್ತು. ಆದ್ರೆ ಸರ್ಫರಾಜ್ ಖಾನ್ ಅವರ ಏನು ಮನೆ ಆಗಿರಬಹುದು, ಅವರ ಕಟ್ಟಡಗಳಾಗಿರ್ಬಹುದು, ರೆಸಾರ್ಟ್ಗಳಾಗಿರ್ಬಹುದು, ಇದರ ಮೇಲೆ ಆಗಿರ್ಲಿಲ್ಲ. ಸದ್ಯ ಈ ಒಂದು ಲೋಕಾಯುಕ್ತ ದಾಳಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ಏನು ಅಕ್ರಮವಾದಂತಹ ಪತ್ರಗಳಾಗಿರಬಹುದು, ಅಕ್ರಮ ಆಭರಣ, ಚಿನ್ನಾಭರಣಗಳು, ಹಣದ ಮೂಲ ಇನ್ನೂ ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿ ಇದೆ. ಈಗಷ್ಟೇ ಏನು ಮುಂಜಾನೆ 6 ಗಂಟೆಯಿಂದ ಇಲ್ಲಿಯವರೆಗೂ ಸಹ ಸರ್ಚ್ ಅನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಲೋಕಾಯುಕ್ತ ಪೊಲೀಸ್ ನೇತೃತ್ವದಲ್ಲಿ. ಏನು ಈ ದಿನ 3 ಗಂಟೆಯ ಹೊತ್ತಿಗೆ ಒಂದು ಚಿತ್ರಣ ದೊರಕುತ್ತೆ, ಯಾವ್ದಾದ್ರು ಅಕ್ರಮ ಮೂಲ ಪತ್ತೆಯಾಗುತ್ತಾ ಅಥವಾ ಇಲ್ವೋ ಅನ್ನೋದು ರಾಮ್. ಓಕೆ, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.